ಆನಂದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದು ಏನೂ ಇಲ್ಲ, ವಿಚಾರ ವೆರಿ ಸ್ಪಷ್ಟ. ದೇವೇಗೌಡರ ನಂತರ ಯಾರು ಈ ಬಾರಿ JDS ಅಥವಾ BJP ಜಾಸ್ತಿ ಬಂದರೆ ಅಂದರೆ ಒಕ್ಕಲಿಗರ ಓಟ್ಗಳನ್ನು ಒಕ್ಕಲಿಗರಿಗೆ ಹಾಕೋದು ದೊಡ್ಡ ವಿಚಾರ ಅಲ್ಲ. ಈಗ ಒಕ್ಕಲಿಗ ಸಮುದಾಯ ಇದೆಯಲ್ಲ, ಒಬ್ಬ ಒಕ್ಕಲಿಗ ನಾಯಕ ನಿಂತಾಗ ಅವನಿಗೆ ಓಟ್ ಹಾಕೋದೇನು ದೊಡ್ಡ ವಿಚಾರ ಅಲ್ಲ, ಅಥವಾ ಲಿಂಗಾಯತ ನಿಂತಾಗ ನಮ್ಮವನು ಅಂತೇಳಿ ಹಾಕೋದು ದೊಡ್ಡ ವಿಚಾರ ಅಲ್ಲ. ಆದರೆ ಒಕ್ಕಲಿಗರ ಓಟ್ಗಳನ್ನು ಇನ್ನೂರ ಯಾವುದೋ ಜಾತಿಯ ಒಬ್ಬ ಅಭ್ಯರ್ಥಿ ಇರ್ತಾನೆ, ಅವರಿಗೆ ಹಾಕಿಸಬೇಕು ಅಂದ್ರೆ ಒಬ್ಬ ನಾಯಕ ಬೇಕಾಗುತ್ತೆ. ಅದು DKನ, ಅದು HD ಕುಮಾರಸ್ವಾಮಿನ ಅನ್ನೋದು ವೆರಿ ಇಂಪಾರ್ಟೆಂಟ್. ಆಗ ಓಕೆ, ಇವರ ಮೇಲೆ ಹೋಲ್ಡ್ ಇದೆ ಅಂತ ಆಗುತ್ತೆ. ದೇವೇಗೌಡರಿಗೆ ಆತಾಕತ್ತಿತ್ತು, ಸಿದ್ದರಾಮಯ್ಯನವ್ರಿಗೆ ಆತಾಕತ್ತಿದೆ, ಯಡಿಯೂರಪ್ಪನವ್ರಿಗೆ ಆತಾಕತ್ತಿದೆ, ಆಯ್ತಾ. ಇನ್ನು ಕೆಲವರು ಏನಂತಂದ್ರೆ ಈ ಬಂಗಾರಪ್ಪನಂತವರೆಲ್ಲ ಅವರಿಗೆ ಮಾಸ್ ಅಪೀಲ್ ಇತ್ತು. ಬನ್ನಿ, ಹಾಗಿದ್ರೆ ನಾನು ನಮ್ಮ ರಿಪೋರ್ಟರ್ ಹತ್ರ ಕೇಳೋಣ. ಆನಂದ್, ನಿಮ್ಮ ಪ್ರಕಾರ ಯಾರು ಮೇಲುಗೈಯಲ್ಲಿದ್ದಾರೆ? ಇದು ನಡೀತಿರೋದು ನಾಯಕತ್ವಕ್ಕಾಗಿನ ಹೋರಾಟ ಅಲ್ವಾ? JDS, ಕಾಂಗ್ರೆಸ್, DKನ ಅಥವಾ HDKನ, DKನ ಅಥವಾ HDKನ? ಜಯಪ್ರಕಾಶ್ ಶೆಟ್ಟಿ, ನೀವು ಹೇಳ್ದಂಗೆ ಏನು ಒಕ್ಕಲಿಗ ನಾಯಕ ಅಂತ ಹೇಳಿದ್ರೆ ಅದರಲ್ಲಿ ಪ್ರಶ್ನಾತೀತವಾಗಿ ಕೇಳಿಬರುವಂಥ ಹೆಸರು ಅಂದರೆ HD ದೇವೇಗೌಡರು. HD ದೇವೇಗೌಡರ ನಂತರ ಯಾರು ಒಕ್ಕಲಿಗ ನಾಯಕರ ಆಗ್ತಾರೆ ಅನ್ನೋದು ಈಗ ಒಂದು ಪ್ರಶ್ನೆ ಶುರುವಾಗಿರುವಂಥದ್ದು. ಈಗಾಗಲೇ ಕೆಲವರು ಹೇಳೋ ಪ್ರಕಾರ ಏನು ಕುಮಾರಸ್ವಾಮಿ ಅವರೇ ದೇವೇಗೌಡರ ನಂತರ ಒಕ್ಕಲಿಗರ ನಾಯಕ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ DK ಶಿವಕುಮಾರ್ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದರು. ನಾನು CM ಆಗ್ತೀನಿ, ನನಗೆ ಮತ ಹಾಕಿ ಅಂತ ಹೇಳಿ. ಆ ಮೂಲಕ ಮಂಡ್ಯ ಸೇರಿದಂತೆ ಸಾಕಷ್ಟು ಕಡೆ ಒಕ್ಕಲಿಗರು ಅವರ ಕೈ ಹಿಡಿದಿದ್ರು. ಅದ್ರ ಪರಿಣಾಮವಾಗಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸೀಟನ್ನು ಕಾಂಗ್ರೆಸ್ ಗೆಲ್ಲುವುದಕ್ಕೆ ಸಾಧ್ಯ ಆಯಿತು. ಅದಾದ ನಂತರ ಒಕ್ಕಲಿಗ ನಾಯಕತ್ವವನ್ನು ಲೀಡ್ ಮಾಡೋ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಕೂಡ ಮುನ್ನೆಲೆಗೆ ಬಂದು ಆ ಮೂಲಕ ನಾನೇ ಒಕ್ಕಲಿಗ ನಾಯಕ ಅನ್ನೋ ಒಂದು ಪಟ್ಟವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ JDS ನಂಬಿಕೊಂಡಿರೋದೇ, ಹೆಚ್ಚಿನ ಪ್ರಮಾಣದಲ್ಲಿ ನಂಬಿಕೊಂಡಿರೋದೇ ಒಕ್ಕಲಿಗರ ಓಟನ್ನು. ಈ ಬಾರಿಯ ಒಕ್ಕಲಿಗರ ಓಟ್ ಏನಾದರೂ JDSಗೆ ಕೈ ಕೊಟ್ಟರೆ ಅದು ದೊಡ್ಡ ಮಟ್ಟದ ನಷ್ಟ ಆಗ್ತದೆ. ಹಾಗಾಗಿ ಒಂದು ದೊಡ್ಡ ಒಂದು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಮಂಡ್ಯದಂಥ ಜಿಲ್ಲೆಯಲ್ಲಿ, ಮಂಡ್ಯದಲ್ಲಿ ಒಟ್ಟು ಮತದಾರರ ಪೈಕಿ ಅರ್ಧದಷ್ಟು ಒಕ್ಕಲಿಗರ ಮತಗಳೇ ಇರೋದ್ರಿಂದ ಇಲ್ಲಿ ಅತ್ಯಂತ ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ ಒಕ್ಕಲಿಗ ಮಚ್. ಆದರೆ ಒಂದು 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅಲ್ಲಿ ಏಳಕ್ಕೇಳು ಬಂದಿತ್ತು. ಈ ಬಾರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ 7ರಲ್ಲಿ 6 ಏನೋ ಬಂದಿದೆ ಅಲ್ಲಿ. ಆಮೇಲೆ 6% ಜಾಸ್ತಿ ಬಂದಿದೆ. ಇದು ನೀವು ಒಕ್ಕಲಿಗ ಸಮುದಾಯವನ್ನು ಗ್ರಾಂಟೆಡ್ ಅಂತ ನೀವಿಬ್ಬರು ತಗೊಳ್ಳೋದು ಬೇಡ. ನಿಮಗೂ ಕೊಟ್ಟಿದ್ದಾರೆ, DKಗೂ ಕೊಟ್ಟಿದ್ದಾರೆ, HDKಗೂ ಕೊಟ್ಟಿದ್ದಾರೆ. ಆದರೆ ಅವರಿಬ್ಬರನ್ನ ಕಂಟ್ರೋಲ್ ಮಾಡೋ ತಾಕತ್ತಿರೋ ದೇವೇಗೌಡರಿಗೆ ಇದ್ದಿರ್ಬೋದು. ಅಂದರೆ ದೇವೇಗೌಡರು ಆ ಸಂದರ್ಭದಲ್ಲಿ ಮಾಡೋದು. ಈಗ ಇರಬೇಕಾಗಿದೆ ಅಂತಂದರೆ ನಿಮ್ಮ ಹಿಂದೆ ಬರ್ತಾ ಇದ್ದಾರೆ ಅವರು ಅಂತ, ಇವರೇ ನಮ್ಮ ನಾಯಕ ಅಂತ ಅವರು ಡಿಸೈಡ್ ಮಾಡಬೇಕು. ನೀವು ಹೇಳ್ಕೊಂಡ್ರೆ ಬರೋದಿಲ್ಲ ಅವರು. ನೀವು ಬನ್ನಿ ನನ್ನ ನಾಯಕ ಆಗ್ತೀನಿ ಅಂತ ಅವರು ಡಿಸೈಡ್ ಮಾಡಬೇಕು. DK ಬೇಕಾ ನಮಗೆ, HDK ಬೇಕಾ ಅಂತೇಳಿ. ಹೆಂಗೆ ಗೊತ್ತಾಗೋದು? ಈ ಲೋಕಸಭಾ ಚುನಾವಣೆ ಎಲೆಕ್ಷನಲ್ಲಿ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಅಂದರೆ ಈಗ ನೀವು ನಂಬರ್ ಕೊಟ್ಟರೆ HDKನೂ ಮುಖ್ಯಮಂತ್ರಿ ಆಗಲ್ಲ, DKನೂ ಮುಖ್ಯಮಂತ್ರಿ ಆಗಲ್ಲ. ಅವರು HDKದು ಏನು ಅಂತಂದರೆ ವೋಟ್ ಕೊಡಿಸ್ತಾರೆ ನೀವು BJPಗೆ. ಹಾಗಿದ್ರೆ ನಿಮ್ಮ ಮಾತು ಕೇಳಿ ಒಕ್ಕಲಿಗರು ಕೊಡ್ತಾರಾ? ಕೊಟ್ಟರು ಅಂತಂದರೆ ನೀವು ನಾಯಕರು, ಕೊಟ್ಟಿಲ್ಲ ಕಾಂಗ್ರೆಸ್ಗೆ ಕೊಟ್ಟರು ಅಂತಂದರೆ DK ಶಿವಕುಮಾರ್ ನಾಯಕರು. ಭಾಳ ಕ್ಲಮ್ಸಿ ಇದೆ, ಅದರ ಬಗ್ಗೆ ಮಾತಾಡೋಣ. ಈಗ ಈ ನಡುವೆ ಈಗ ತಾನೇ ನಾವು ಮಾತಾಡ್ತಾ ಇದ್ವಿ, ಒಕ್ಕಲಿಗ ನಾಯಕ ಯಾರು ಅನ್ನುವಂತಹ ಪಟ್ಟಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರ ಮಧ್ಯೆ ಪೈಪೋಟಿ ಆಗ್ತಾ ಇದೆ. ಇದರ ಮಧ್ಯೆ ಅಶ್ವಥ್ ನಾರಾಯಣ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. DK ಒಕ್ಕಲಿಗ ಅಸ್ತ್ರಕ್ಕೆ BJP ಕೂಡ ಈಗ CM ಬಾಣ ಪ್ರಯೋಗ ಮಾಡ್ತಾ ಇರೋದು. DK ಶಿವಕುಮಾರ್ CM ಆದ್ರೆ ಜೊತೆ ಇರ್ತೀವಿ ಅಂತ BJP ನಾಯಕರು ಹೇಳ್ತಿದ್ದಾರೆ. CM ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಅಶ್ವಥ್ ನಾರಾಯಣ್. DKಶಿಯನ್ನ CM ಮಾಡೋದಕ್ಕೆ ಕಾಂಗ್ರೆಸ್ ಬಿಡಲ್ಲ. ವಿಧಾನಸಭೆಯಲ್ಲಿ DK ಶಿವಕುಮಾರ್ಗೆ ಪೇಪರ್ ಪೆನ್ನು ನೀಡಿದ್ದಾರೆ. DCM DK ಶಿವಕುಮಾರ್ CM ಆಗ್ಲಿ, ನಾವು ಕೂಡ ಅದಕ್ಕೆ ಅಡ್ಡ ಬರಲ್ಲ, ಜೊತೆಗೆ ಇರ್ತೀವಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. DCM ಆಗಿದ್ದಕ್ಕೆ ಕಾಂಗ್ರೆಸ್ನಲ್ಲೇ ಅವ್ರನ್ನ ಸಹಿಸಿಕೊಳ್ತಾ ಇಲ್ಲ. ಇನ್ನು ಕಾಂಗ್ರೆಸ್ ವಿರುದ್ಧ ಅಶ್ವಥ್ ನಾರಾಯಣ್ ಈ ರೀತಿ ವ್ಯಂಗ್ಯವಾಡಿದ್ದಾರೆ. ಸಾಫ್ಟ್ ಏನೂ ಇಲ್ಲ. ಎಲೆಕ್ಷನಿನ ಆತಂಕ ಯಾವಾಗಲೂ ಬೇರೆ ಹೋಗ್ತಾರಲ್ಲ ಹಾಕ್ಕೊಂಡು. ಯಾಕೆ ಹೋಗ್ಲಿಲ್ಲ? ಈಗ ಹೋಗ್ಬೇಕಪ್ಪ. ಈಗ ಯಾಕೆಪ್ಪ ಎಲೆಕ್ಷನ್ ಬಂದಾಗ ಮಾತ್ರ ಯಾಕೆ ಭಯ ಪಟ್ಬಿಟ್ಟಿದ್ದೀರಾ? ಹೋಗಿ ಈಗಲೂ
ಪಾಕಿಸ್ತಾನ್ ಜಿಂದಾಬಾದ್ ಕೂಗ್ದವ್ರ ಜೊತೆ ಆರಾಮಾಗಿರ್ತೀರ. ನಿಮ್ಮ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಕೂಗ್ತಾರೆ. ನಜೀರ್ ಅಹಮದ್ ಮೇಲೆ ಕ್ರಮ ವಹಿಸಲಿಲ್ಲ. ವಿಧಾನಸೌಧದಲ್ಲಿ ಇತಿಹಾಸದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಾಯಿತು. ಇವತ್ತು ಈ ಪ್ರಾರ್ಥನೆ ಮಾಡಲಿಕ್ಕೆ, ನಮಾಜ್ ಮಾಡಲಿಕ್ಕೆ ಎಲ್ಲವಾಗಲೂ ಹೋಗ್ತೀರಿ. ಯಾಕೆ ಈ ಸಲ ಹೋಗಲಿಲ್ಲ? ಹೋಗಿ ರಾಮ ಮಂದಿರಕ್ಕೆ ಹೋಗಲ್ಲ ಅಂತೀರ, ರಾಮ ಮಂದಿರ ದರ್ಶನ ಮಾಡಲ್ಲ ಅಂತೀರ. ಇಲ್ಲಿ ಮಾತ್ರ ಯಾಕಪ್ಪ ಭಯಪಟ್ಟರೆ? ಹಾಗೆ ದಯವಿಟ್ಟು ಭಯಪಟ್ಬಿಡಿ, ಹೋಗಿ ಓಟ್ ಬನ್ನಿ. ಇನ್ನೂ ಟೈಮ್ ಇದೆ. ಖಂಡಿತ ಅದಕ್ಕೆ ತಾನೇ ಅವರು ಹೋಗಿಲ್ಲ. ಖಂಡಿತ ಆತಂಕ ಇಟ್ಕೊಂಡೇ ಹೋಗಿಲ್ಲ ಅವರು. ಹೋಗ್ಬೇಡಿ ಅಂತ ಏನು ಹೇಳಿಲ್ಲ ನಾವೇನು ಹೋಗ್ಬೇಡಿ ಅಂತ ಹೇಳಿಲ್ವಲ್ಲ. ಎಲ್ಲ ಕಡೆನೂ ಒಂದು ಧರ್ಮ ಇಟ್ಕೊಂಡು ಮಾಡಿ ನಾವೇನು ಬೇಡ ಅನ್ನಲ್ಲ. ಆದರೆ ಈ ರೀತಿ ಪಾಪ ಭಯ ಪಡೋವಂಥದ್ದು ಏನಿಲ್ಲ. ನಿಜವಾದ ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ ಎಲ್ಲ ಧರ್ಮದ ಮೇಲೂ ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ. ನಾವು ದ್ವೇಷದ ರಾಜಕಾರಣ ಯಾವತ್ತೂ ಮಾಡಿಲ್ಲ. ದ್ವೇಷದ ರಾಜಕಾರಣ, ತುಷ್ಟೀಕರಣದ ರಾಜಕಾರಣನ ಮಾಡೋರೇ ಕಾಂಗ್ರೆಸ್ನವರು. ನಾವು ಸ್ಪಷ್ಟ ರಾಜಕಾರಣ, ಎಲ್ಲರನ್ನೂ ಭಾರತೀಯರು, ಎಲ್ಲರೂ ಒಂದು, ಭಾರತಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳೋವಂಥ ಪಕ್ಷವೇ ಭಾರತೀಯ ಜನತಾ ಪಾರ್ಟಿ. ಅದು ಕಾಂಗ್ರೆಸ್ ಅಭ್ಯಾಸ. ಒಳಗೊಂದು ಹೊರಗೊಂದು, ದೇಶ ಇನ್ನೊಂದು ಮತ್ತೊಂದು, ಅವ್ರಿಗೆ ಕಾಳಜಿನೂ ಇಲ್ಲ, ಆ ಭಾವನೆಯೂ ಇಲ್ಲ. ಒಟ್ಟಿನಲ್ಲಿ ಚುನಾವಣೆ ಗೆಲ್ಲಬೇಕು. ಚುನಾವಣೆ ಗೆಲ್ಲೋದು ಅಷ್ಟೇ ಅವ್ರಿಗೆ ಗೊತ್ತು. ಅದಕ್ಕೆ ಅವರೇ ಉತ್ತರ ಕೊಡಲಿ.